ತಿಳಿದೆ ಅಂದ್ಬಿಟ್ಟಿದೆ. ನಾವು ಭಿಕ್ಷುಕರಲ್ಲ, ನಿಮ್ಮ ಹಳೆ ಅಂದ್ರೆ ಅಕ್ಕ ಶಾರದಾ. ಏನು ಭಿಕ್ಷುಕರಲ್ವಾ? ಅಂದಾಗ್ಲೇ ಮಾರದ ಮಕ್ಕಳನ ನಿಮ್ಮ ಹಳೆ ಅಂದ್ರೆ ಅಕ್ಕ ಶಾರದಾ. ಓ ನಮ್ ಶಾರದಮ್ಮನವರು ಗೊತ್ತಾಗಿಲ್ಲ. ನಿಮ್ಮ ವೇಷ ಭೂಷಣ ನೋಡಿ ನಾನು ಭಿಕ್ಷುಕರು ಅಂದ್ಕೊಂಡ್ಬಿಟ್ಟೆ. ಅಂದಾಗ್ಲೇ ಏನ್ ಬಂದ್ರಿ? ಏನ್ ಸಮಾಚಾರ? ಏನಾಗಬೇಕಾಯ್ತು? ಏನಿಲ್ಲ ಶಂಕರೇ, ನನ್ನ ತಮ್ಮನ ನೋಡಿ ತುಂಬಾ ದಿವಸ ಆಯ್ತಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓ ನೀವು ಬರ್ಲಿಲ್ಲ ಅಂತ ನಿನ್ ತಮ್ಮ ಊಟ ತಿಂಡಿ ಬಿಟ್ಟು ಅಳ್ತಾ ಕೂತಿದ್ದಾನ ಅಂತ ನೋಡಕ್ ಬಂದ್ರಿಯಾ? ಊಟ ಮಾಡಿಸ್ಬೇಕು ಅಂತ ಬರಲಿಲ್ಲ, ರಕ್ತ ಸಂಬಂಧ ಇಲ್ಲಿವರೆಗೂ ಬರೋಗ್ ಮಾಡ್ತು. ಯಾಕಪ್ಪ ಇವತ್ತು ಈ ಭಿಕಾರಿಯಕ್ಕ ನಿನ್ನ ಕಣ್ಣು ಕಾಣೋದಿಲ್ಲ? ಇದು ನಿನ್ನ ತಪ್ಪಲ್ಲ. ಶ್ರೀಮಂತದ ಪೊರೆ ನಿನ್ನ ಕಣ್ಣು ಕಟ್ಟಾಕಿದೆ. ಹಲೋ ಹಲೋ, ಅಕ್ಕ ನೀನು? ನಾನು ಯಾರೋ ಬೇರೆಯವರು ಅನ್ಕೊಂಡೆ ಅಕ್ಕ. ಇವತ್ತಾದ್ರೂ ಈ ತವರಿನ ತಮ್ಮನ ನೆನ್ಪು ಮಾಡ್ಕೊಂಡು ಬಂದಲ್ಲ, ಅಷ್ಟು ಸಾಕು ಕಣಕ್ಕ. ಹೌದಪ್ಪ, ರಕ್ತ ಸಂಬಂಧ ಇಲ್ಲಿವರೆಗೂ ಬರೋಗ್ ಮಾಡ್ತು. ಮಾವ, ಈಗ ನೀನು ಮೊದಲಿಗಿಂತ ಚೆನ್ನಾಗಿ ಕಾಣಿಸ್ತೀಯ ಮಾವ. ಹೌದು ಮರಿ, ಅವನಿಗೆ ಈಗ ಜೋ ತುಂಬಾ ದುಡ್ಡಿರುವಾಗ ನಮ್ಮ ಸಂತೋಷ ಯಾವಾಗೂ ಚೆನ್ನಾಗೇ ಕಾಣಿಸ್ತಾನೆ. ಅಕ್ಕ ನೀನು ಪ್ರಯಾಣ ಮಾಡಿ ತುಂಬಾ ಸುಸ್ತಾಗಿದೆ, ಬಾ ಅಕ್ಕ ಕುಂತ್ಕೋ. ಅಕ್ಕ ನಿಮ್ ಜೊತೆ ತುಂಬಾ ಮಾತಾಡೋದಿದೆ ಅಕ್ಕ, ಇವತ್ತು ಆಫೀಸ್ಗೆ ರಜೆ ಹಾಕ್ತೀನಿ. ಯಾಕೆ ಸಂತೋಷ್ ರಜೆ ಹಾಕ್ತೀಯಾ? ಅದೇ ಮಾವ, ನಮ್ಮ ಅಕ್ಕ ಅಪರೂಪಕ್ಕೆ ನಾನು ನೋಡಕ್ ಬಂದಿದ್ದಾಳಲ್ಲ. ಅದ್ಯಾಕೆ ರಜೆ ಹಾಕ್ಬೇಕು? ನಿಮ್ಮ ಅಕ್ಕನ ಮಗಳನ್ನ ನೋಡ್ಕೊಳ್ಳಕ್ಕೆ ನಾನು ಸಂಗೀತ ಇಲ್ವೇನೋ? ಹೌದಪ್ಪ, ನಾನು ಮಧ್ಯೆ ನೀನೇ ಕೆಲ್ಸಕ್ಕೆ ರಜೆ ಆಗ್ತೀಯ. ಕೆಲಸ ಮುಗಿಸ್ಕೊಡೆ ಬಾ, ಆಮೇಲೆ ಮಾತಾಡೋಣ. ಹಾಗೆ ಆಗ್ಲಕ್ಕ. ಸಂಗೀತ ಸಂಗೀತ, ಬಂದೇರಿ. ಯಾರು ಬಂದಿದ್ದಾರೆ ನೋಡು ಬಾರೆ. ಯಾರು? ನಮ್ ಶಾರದಕ್ಕ ಕಣೆ. ಯಾವಾಗ ಬಂದ್ರಿ? ಈಗ ಬಂದೆ ಊರ್ನಲ್ಲಿ. ಅಕ್ಕ ಅಂದಾಗೆ ಊರಲ್ಲಿ ಸತೀಶ ಶ್ರುತಿ ಮಾವ ಎಲ್ಲ ಹೇಗಿದಾರಕ್ಕ? ಎಲ್ಲ ಚೆನ್ನಾಗಿದ್ದಾರಪ್ಪ, ನೀನ್ ಚೆನ್ನಾಗಿದ್ಯೇನೋ? ನೀನೇ ನೋಡ್ತಾ ಇದೆಯಲ್ಲಕ್ಕ, ಅಂದವಾದ ಮನೆ, ತಿರ್ಗಾಡೋಕೆ ಕಾರು, ಖರ್ಚಿಗೆ ಹಣ, ಈ ಸಂತೋಷಂಗೆ ಇನ್ನೇನ್ ಬೇಕಕ್ಕ ಸಂತೋಷವಾಗಿರೋಕೆ? ಆ ಭಗವಂತ ನಿನ್ನ ಇದೇ ರೀತಿ ಇಟ್ಟಿರ್ಲಿ ಕಣ. ಸಂಗೀತ ಸಂಗೀತ, ಅಕ್ಕ ಸ್ನಾನ ಮಾಡಿ ಊಟ ಮಾಡ್ಲಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ, ನೀನು ಊಟಕ್ಕೆ ರೆಡಿ ಮಾಡು. ಅಕ್ಕ ಬೇಗ ಬಂದ್ಬಿಡ್ತೀನಿ. ಸರಿಪ್ಪ, ಜೊತೆ ತುಂಬಾ ಮಾತಾಡ್ಬೇಕು ಅಕ್ಕ. ಸರಿ, ಬೇಗ ಬಾ, ಸರಿ ಕಾಯ್ತಾ ಇರ್ತೀನಿ. ಬೇಗ ಬಂದ್ಬಿಡ್ತೀನಿ. ಹೌದಮ್ಮ, ಪಾಪ ಪ್ರಯಾಣ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ. ಮನೆಯಲ್ಲಿ ಕರ್ಕಾಗಿ ಬಿಸಿ ಬಿಸಿ ಊಟ ಹಾಕಮ್ಮ. ಆಯ್ತು ಅಪ್ಪ, ಬನ್ನಿ ಅನ್ನ ಹಾಕ್ತೀನಿ, ತಿನ್ನೀರಂತ. ರಾಮಣ್ಣ, ರಾಮಣ್ಣ, ಅಂದು ಕಲ್ಯಾಣ ಮಂಟಪದಲ್ಲಿ ಹವನ ಮಾಡಿದಲ್ಲ, ಸೇಡಿಗೆ ಸೇಡು ತೀರ್ಸ್ಕೊಳ್ಳಕ್ಕೆ ಇದು ತಕ್ಕ ಸಮಯ. ಅಂದು ನೀನು ನಿಮ್ಮ ಕುಟುಂಬದವರು ಹವನ ಮಾಡಿದ್ದು ಅಷ್ಟಿಷ್ಟಲ್ಲ, ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ ತೀರ್ಸ್ಕೊಂಡಾಗಲೇ ತಕ್ಕ ಸಮಯ.
ಮಾಡಿದ್ರು ಇಲ್ವೋ ನಿಧಾನವಾಗಿ ಊಟ ಮಾಡಿ. ನಮ್ಮ ಮನೆಯಲ್ಲಿ ಒಂದು ದಿನಕ್ಕೆ ಎಷ್ಟೋ ಭಿಕಾರಿಗಳಿಗೆ ಅನ್ನ ಹಾಕಲೇ ಇರ್ತೀವಿ ಅಲ್ವಾಪ್ಪ? ಸಾಕರೆ ನಾವೇನು ಭಿಕ್ಷುಕರಲ್ಲ. ಅಯ್ಯೋ ಅಕ್ಕ, ಯಾಕೆ ಬೇಜಾರು ಮಾಡ್ಕೋತೀರಾ? ನಮ್ಮಪ್ಪ ಅಂದಿದ್ದು ನಿಮ್ಗಲ್ಲ. ಸಂಕೋಚ ಪಟ್ಕೊಳ್ದೆ ಹೊಟ್ಟೆ ತುಂಬಾ ಊಟ ಮಾಡಿ. ನಾಯೇನು ನೀವೇನು ಅನ್ನಿಲ್ವಲ್ಲ? ಗುಮ್ಮಕ್ಕೆ ಕಳ್ಳ ಅಂದ್ರ ಎಗಲ್ ಮುಟ್ಕೊಳ್ಬೇಕಂತೀರಲ್ಲ. ಕೋಪ ಮಾಡ್ಕೊಬೇಡಿ, ಊಟ ಮಾಡಿ. ಬಡವನ್ ಕೋಪ ದೌಡೆಗೆ ಮೂಲ ಅನ್ನೋ ಹಾಗೆ ಬರಬಾರ್ದಾಗಿತ್ತು, ಬಂದಾಗಿದೆ. ಏನೇ ಬಂದ್ರು ಅನುಭವಿಸ್ಲೇಬೇಕಲ್ಲ. ಯಾರ ಅಪ್ಪನ ಮನೆಯಿಂದ ಬಂದ್ರಿ ಅಂತ ಕೇಳ್ದ ಇಲ್ವಲ್ಲ? ಊಟ ಮಾಡಿ. ಇದು ನನ್ನ ತಮ್ಮನ ಮನೆ ಅಂತ ತಿಳ್ಕೊಂಡು ಬಂದೆ. ಇದು ನಿನ್ನ ತಮ್ಮನ ಮನೆಯ? ಇಲ್ಲ ನಿಮ್ ತಾತ ಮುತ್ತಾದ್ರು ಏನಾರ ಸಂಪಾದನೆ ಮಾಡಿ ಕಟ್ಸಿದ್ರ? ಅಥವಾ ನೀನು ನಿನ್ನ ಗಂಡ ಮಕ್ಕಳು ಸಂಪಾದನೆ ಮಾಡಿ ಏನಾರು ಕಟ್ಸಿದ್ರ? ಇದು ನನ್ನ ಮನೆ. ಸಾವುಕಾರ ನಾಲ್ಗೆ ನಾ ಬಿಗಿಡ್ ಮಾತಾಡ. ಇದು ನಿನ್ನ ತಾತನ ಮನೆನೇ ಆಗಿರ್ಬೋದು, ಆದ್ರೆ ನಾನು ಇಲ್ಲೇ ಇರ್ಬೇಕು ಅಂತ ಬರ್ಲಿಲ್ಲ. ನನ್ನ ತಮ್ಮ ನಾನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ನಾನು ಎಲ್ಲೋ ತಮ್ಮ ಸಂಪಾದನೆ ಮಾಡಿರೋದ ಒತ್ಕೊಂಡೋಗಿ ಮಜಾ ಮಾಡೋಣ ಅಂತ ಬಂದಿದ್ದಾಳೆ ಅಂತಿದ್ದೆ. ಇನ್ನೊಬ್ರ ಮನೆ ಹೆಂಗಿಗೆ ನನ್ನ ಚಪ್ಪಲಿ ಸಹಿತ ಬರೋದಿಲ್ಲ. ಅಂದಾಗೆ ಹಂಗಿನ ಅರಮನೆಯಲ್ಲಿ ಇದ್ದಳು ಇಲ್ಲಿಗೆ ಬಂದೆ ರಂಡೆ. ಸಾವುಕಾರ ನಾವು ಬಿಗಿಡ್ ಮಾತಾಡು. ನನ್ನನ್ನೇ ರಂಡೆ ಅಂತೇನು? ರಂಡೆ ನಾನೆಲ್ಲ ಕಣೋಯ್ ನಿನ್ನ ಮಗಳು. ಏನೋ ಅವ್ರ ಅಕ್ಕ ಅಂತ ನಾನು ಆಗ್ಲಿಂದ ಸುಮ್ಮನಿದ್ರೆ ಬಾಯಿ ಬಂದಂಗೆ ಮಾತಾಡ್ತೀರಾ? ಅದು ನಮ್ಮನೆಗೆ ಬಂದು ಇದನ್ನೆಲ್ಲ ನಿಮ್ ತಮ್ಮನ ಹತ್ರ ಇಟ್ಕೊಳ್ಳಿ. ನನ್ನ ತಮ್ಮನ ಹತ್ರ ಇಟ್ಕೊಳ್ಳೋದಕ್ಕೆ ಅವ್ನು ನನ್ನ ತಮ್ಮನಾಗಿಲ್ಲ, ನಿನ್ನ ಕೈಗೊಮ್ಮೆ ಮಾಡ್ಕೊಂಡ್ಬಿಟ್ಟಿದ್ಯಾ. ನಿಮ್ಮ ತಮ್ಮನ್ನ ಕೈಗೊಂಬೆ ಮಾಡ್ಕೊಡು ಅಂತ ನಾನೇನಾದ್ರೂ ನಿಮ್ಮ ಹತ್ರ ಬೇಡ್ಕೊಳಕ್ ಬಂದಿದ್ನ? ನೀನ್ ಬರ್ಲಿಲ್ಲ ಕಣೆ, ನಿಮ್ಮಪ್ಪ ಬಂದಿದ್ದ. ನೀವಿಂತ ಜನ ಅಂತ ಗೊತ್ತಾಗಿ ನನ್ನ ಮನೆ ಹೋಗ್ಲ ಸಹಿತನೂ ನಾನು ಮೆಟ್ಟಿಸ್ತಿರ್ಲಿಲ್ಲ. ಬಾಯಿ ಮುಚ್ಚು, ಇಲ್ಲ ಮನೆಯಿಂದ ಆಚೆ ಹೋಯ್ತೀಯಾ? ಮನೆಯಿಂದ ಆಚೆ ಕತ್ತಿದ್ದು ತಪ್ಪಿಸ್ತು. ಹೋಗ್ತೀನಿ ಸಾವುಕಾರ, ಹೋಗ್ತೀನಿ. ಸ್ವಲ್ಪ ಪವಿತ್ರವಾದ ಅಕ್ಕ ತಮ್ಮನ ಸಂಬಂಧಕ್ಕೆ ಬೆಂಕಿ ಇಟ್ಟು ಆ ಬೆಂಕಿ ಬೆಳಕಿನಲ್ಲಿ ನೀನು ಆದಷ್ಟು ದಿವಸ ಮಾಡ್ತೀನಿ ಅಂತ ನಾನು ನೋಡ್ತೀನಿ. ಈ ಹೆಣ್ಣು ಕಣ್ಣೆ ಶಾಪ ನಿನಗೆ ತರ್ತ ಸುಮ್ಮನೆ ಬಿಡೋದಿಲ್ಲ. ಸರ್ವನಾಶ ಆಗೋಯ್ತೀಯ, ಸರ್ವನಾಶ ಆಗೋಯ್ತೀಯ. ಇನ್ನಿಂತ ಜನರ ನಮ್ಮ ಜೀವನದಲ್ಲಿ ಎಷ್ಟೋ ಜನ ನೋಡಿದ್ರೆ ಇವಳು ಬಂದು ಸುರಮಣಿ. ಇವಳು ಹಾಕಿದ್ರೆ ನಾನು ಬೆಂಕಿಯಲ್ಲಿ ಬಿದ್ದು ಸುಟ್ಟೋಗ್ಬಿಡ್ತೀನಿ ಅಂತ. ಅಯ್ಯೋ ಹೋಗ್ಲಿ ಬಿಡಪ್ಪ. ಅವಳಿಗೆ ಅವ್ರ ತಮ್ಮ ನನ್ನ ಮದ್ವೆ ಮಾಡ್ಕೊಂಡು ಬಂದ್ಮೇಲೆ ಏನು ಕೊಡ್ಲಿಲ್ಲ ಅಂತ ಅವಳಿಗೆ ಹೊಟ್ಟೆ ಉರಿ. ಅದು ನಿನ್ನಂತ ಶ್ರೀಮಂತರ ಮನೆಗೆ ಬಂದ್ಮೇಲೆ ಏನು ಗಿಟ್ಟತಿಲ್ವಲ್ಲ ಅಂತ ಹೊಟ್ಟೆ ಉರಿ. ಅವರು ಮಾಡಿದ್ದು ಒಂದು ಮದುವೆದ. ಅವ್ರು ಏಕತ್ತಿಗೆ 4 ಜನ ಊಟ ಹಾಕಲಿಲ್ಲಮ್ಮ. ನೀನ್ ಮಾಡಿರೋ ಇಡೀ ಕಡ್ಕೊಳಕ್ಕೆಲ್ಲ ಆಗ್ತಿದ್ದೆ. ಇಲ್ಲ ಅದ್ ಸರಿಯಪ್ಪ. ಅವ್ರು ಬಂದು ನಿಮ್ಮಕ್ಕ ಎಲ್ಲೋದ್ರು ಅಂತ ಕೇಳಿದ್ರೆ ಏನ್ ಹೇಳ್ತೀಯಾ? ನೀನಾಕಮ್ಮ ಬೇಸರ ಮಾಡ್ಕತಿಯ? ಏನಾರು ಹೇಳ್ತೀರಿ ಬಿಡಮ್ಮ, ನಾನಿದ್ದೀನಿ. ಅದೇ ಏನ್ ಹೇಳ್ತೀಯಾ ಅಂತ ಕೇಳಿದ್ದು. ನೋಡಮ್ಮ, ಸಂತೋಷ ಇದ್ದಾಗ ಅವ್ರ ಅಕ್ಕ ಬೈದ್ದು ಊಟ ಮಾಡ್ತಾ ಇದ್ರು. ಏನ್ ಬೀಗ್ರೆ ಬಂದ್ರಿ ಅಂತ ಹೇಳ್ದಿ. ಅದಕ್ಕೆ ನಾನು ಸಾಕಷ್ಟು ಮದುವೆಗೆ ಸಾಲ ಮಾಡಿದ್ದು. ಸಾಲದವರು ಮನೆ ತಕ್ಕ ಬಂದು ಜಗಳ ಮಾಡ್ತಾ ಇದಾರೆ ಅಂತ ಹಣ ಕೇಳಕ್ ಬಂದೆ ಅಂತ ಹೇಳಿದ್ರು. ಅದಕ್ಕೆ ಸ್ವಲ್ಪ ಹಣ ಕೊಟ್ಟು ಕಳಿಸ್ತೆ, ಅರ್ಜೆಂಟ್ ಅಂತ ಹೋಯ್ದು ಅಂತ ಹೇಳ್ತೀವಿ ಬಿಡಮ್ಮ. ಅಲ್ಲ ಕಣಪ್ಪ, ನೀನು ನಮ್ಮ ಅಪ್ಪನ ನಿಜವಾಗ್ಲು ಅಲ್ಲ, ದೇವ್ರು ಕಣಪ್ಪ ದೇವ್ರು. ನಿನ್ನಂತ ಅಪ್ಪನ್ ಪಡೆಯೋದಿಕ್ಕೆ ನಾನು 7 ಜನ್ಮದಲ್ಲೂ ಪುಣ್ಯ ಮಾಡಿದೆ. ಅದ್ರಲ್ಲೂ ನಿನ್ನಂತ ಅಪ್ಪ ಈ ಕಡ್ಕೊಳದಲ್ಲಿ ಯಾರು ಸಿಗಲ್ಲ. ಅದ್ ಸರಿ, ರಾತ್ರಿ ಹೊತ್ತು ತಗೊಳೋದೇನಾರು ಈಗ ತಗೊಂಡಿದ್ಯಾ? ದೂರ ಆಡ್ತಿದ್ಯಲ್ಲ. ನಮ್ಮಪ್ಪ ಅಂದ್ರೆ ನಮ್ಮಪ್ಪ.